ನಾಗದೇವತಾ ಮಾಹಿತಿ ಚಾನೆಲ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೋಡುವುದು 12 ರಾಶಿಯವರಿಗೂ ಕೋಟ್ಯಾಧಿಪತಿ ಯೋಗ ಕೊಡುವಂತ ದೇವಸ್ಥಾನದ ಬಗ್ಗೆ ನೋಡೋಣ. ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ, ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ, ಕಾರ್ಯಸಿದ್ಧಿ ಅಂಜನ, ಜನ ವಶೀಕರಣ ಅಂಜನ, ಧನ ವಶೀಕರಣ ಅಂಜನ, ದುಡ್ಡನ್ನು ನಾನಾ ಕಡೆ ಆಕರ್ಷಣೆ ಮಾಡಿ ಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ, ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ, ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಈಗ ಕೋಟ್ಯಾಧಿಪತಿ ಯೋಗ ಕೊಡುವಂತ ದೇವಸ್ಥಾನದ ಬಗ್ಗೆ ನೋಡೋಣ. ನಮ್ಮ ಚಾನೆಲ್ ಅಲ್ಲಿ ಸಾಕಷ್ಟು ಧನಾಕರ್ಷಣೆ ಬೇರ್ಗಳು, ಧನಾಕರ್ಷಣೆ ಯಂತ್ರಗಳು ಮತ್ತು ಕೋಟ್ಯಾಧಿಪತಿ ಯೋಗ ಕೊಡುವಂತ ವಿಡಿಯೋಸ್ಗಳೇ ಜಾಸ್ತಿ ಹಾಕ್ತಾ ಇರ್ತೀವಿ. ಯಾಕೆ ಅಂತ ಅಂದ್ರೆ ಮನುಷ್ಯನಿಗೆ ಬಾಳಕ್ಕೆ ಮತ್ತೆ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವುದು ಅಂತ ಅಂದ್ರೆ ಅದು ಈ ಜಗತ್ತಿನಲ್ಲಿ ನಮಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಸಾಕಷ್ಟು ಯಾವ್ಯಾವ ತರದ್ದು ತಂತ್ರಗಳು ಮಂತ್ರಗಳು ಮಾಡ್ಕೋತಾ ಬಂದ್ರೆ ಒಂದಲ್ಲ ಒಂದು ಅಂತ ಅಂದ್ರೂ ನಮಗೆ ಲಕ್ ಕೊಡುವಂತದ್ದಾಗುತ್ತೆ. ಮತ್ತೆ ನಮಗೆ ಅದೃಷ್ಟ ಕೊಟ್ಟು ನಾವು ಕೋಟ್ಯಾಧೀಶ್ವರಗಳು ಆಗ್ಬಹುದು. ಯಾಕೆ ಅಂತ ಅಂದ್ರೆ ಮನುಷ್ಯರಿಗಾಗ್ಲಿ ಮನಸ್ಸಿಗಾಗ್ಲಿ ಈ ಕಾಲದಲ್ಲಿ ಬೆಲೆ ಕಡಿಮೆ. ಜನಗಳ ಹತ್ರ ದುಡ್ಡಿಗೆ ಮಾತ್ರನೇ ನಮಗೆ ಬೆಲೆ ಇರುತ್ತೆ. ಹಾಗಾಗಿ ಸಾಕಷ್ಟು ನಾವು ಹಣವಂತರಾಗಿ ಲಕ್ಷಾಧಿಪತಿಗಳ ಕೋಟ್ಯಾಧಿಪತಿಗಳು ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ದೇವರು ಅನುಗ್ರಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಮನುಷ್ಯರಾಗ್ಲಿ ಅಥವಾ ಬೇರೆಯವರಾಗ್ಲಿ ಅಥವಾ ರಿಲೇಷನ್ ಆಗ್ಲಿ ಯಾರೂ ನಮಗೆ ಹೆಲ್ಪ್ ಮಾಡಕ್ ಆಗದಿರುವಂತ ಸಂದರ್ಭಗಳಲ್ಲಿ ದೇವರೇ ನಮಗೆ ಕೈ ಹಿಡಿದು ಮತ್ತೆ ನಮಗೆ ಆಶೀರ್ವಾದ ಮಾಡಿ ನಮಗೆ ಜೊತೆಗಿದ್ದಾಗ ನಾವು ಬೇರೆದ್ ಏನ್ ಬೇಕಾದ್ರೂ ಸಾಧಿಸಬಹುದು. ಹಾಗಾಗಿ ದೇವರ ಅನುಗ್ರಹ ಆಗ್ಲಿ ಮತ್ತೆ ದೇವರ ಆಶೀರ್ವಾದ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಆ ತರದ್ದೇ ಒಂದು ಪರಿಹಾರಗಳು ಅಂತ ಅಂದ್ರೆ ನಾವು ನಮ್ಮ ಜಾತಕಗಳನ್ನ ಆದಷ್ಟು ಪ್ರಿಡಿಕ್ಟ್ ಮಾಡ್ಕೋಬೇಕು. ನಮ್ಮ ಜಾತಕಗಳನ್ನು ಆವಾಗ ನಾವು ಶಾಸ್ತ್ರದವ್ರ ಹತ್ರ ಕೊಟ್ಟು ಅದನ್ನ ಚೆಕ್ ಮಾಡಿಸ್ಕೋಬೇಕು. ಮತ್ತು ನಮ್ಮ ಜಾತಕಗಳಿಗೆ ಬೇಕಾದ ಪರಿಹಾರಗಳನ್ನ ಆವಾಗ ನಾವು ಮಾಡಿಸ್ಕೋಬೇಕಾಗತ್ತೆ. ಅದರಲ್ಲೂ ಮನೆ ದೇವ್ರ ಪರಿಹಾರಗಳು ಅಥವಾ ಮನೆ ದೇವ್ರಿಗೆ ಹೋಗಿ ಬರೋದು ಅಂತ ಅನ್ನೋದು ದೊಡ್ಡ ಪರಿಹಾರ ಆಗಿರುತ್ತೆ. ವರ್ಷಕ್ಕೊಮ್ಮೆ ಅದನ್ನ ನಾವು ಮಾಡ್ಕೊಡ್ಲೇಬೇಕು. ಮನೆ ದೇವರ ಅನುಗ್ರಹ ನಮಗೆ ಖಂಡಿತವಾಗ್ಲೂ ಬೇಕೇ ಬೇಕು. ಜೊತೆಗೆ ನಿಮ್ಮ ಜಾತಕದಲ್ಲಿ ಬರುವಂತ ನಿಮ್ಮ ಆರಾಧ್ಯ ದೈವಗಳು ತುಂಬಾ ಇಂಪಾರ್ಟೆಂಟ್. ನಿಮಗೆ ಎಲ್ಲಾ ತರದಲ್ಲೂ ಜೊತೆಗಿದ್ದು ನಿಮ್ಮನ್ನ ಲೀಡ್ ಮಾಡಕ್ಕೆ, ನಿಮ್ಮನ್ನ ಆಶೀರ್ವಾದ ಮಾಡಿಕೊಟ್ಟು ನಿಮಗೆ ಕಾಪಾಡಕ್ಕೆ ನಿಮ್ಮ ಜಾತಕದಲ್ಲಿ ಬರುವಂತ ಆರಾಧ್ಯ ದೈವಗಳು ಇಂಪಾರ್ಟೆಂಟ್. ಅದೇ ತರ ನಿಮ್ಮ ಜಾತಕದಲ್ಲಿ ನಿಮಗೆ ಜಾತಕದ ಪ್ರಕಾರ ಬರುವಂತ ದೇವಸ್ಥಾನಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವುಗಳು ನಿಮ್ಮ ಮನೆ ದೇವರು ಮತ್ತೆ ಜಾತಕದ ಪ್ರಕಾರ ಬರುವಂತ ನಿಮ್ಮ ಆರಾಧ್ಯ ದೈವಗಳು ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸತಿ ಕಂಪಲ್ಸರಿ ಹೋಗಿ ಬರೋದ್ರಿಂದ 100% ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರಾ. ಇದನ್ನು ನೀವು ಪಾಲನೆ ಮಾಡ್ಕೊಂಡು ಬನ್ನಿ. ಇದರಲ್ಲಿ ನೀವುಗಳು ನನ್ನನ್ನ ಒಂದು ಪ್ರಶ್ನೆ ಕೇಳ್ಬೋದು, ಮೇಡಮ್ ಮನೆ ದೇವ್ರು ಮಾತ್ರ ಸಾಕಾಗುತ್ತಲ್ವಾ ಅಂತ, ಅಥವಾ ಕೆಲವರು ಆರಾಧ್ಯ ದೈವ ಮಾತ್ರ ಸಾಕಾಗುತ್ತಲ್ವಾ ಮೇಡಮ್, ಅದೊಂದು ಮಾತ್ರ ಮಾಡ್ಕೊಂಡ್ರೆ ಆಗ್ಬೋದಾ ಅಂತ. ಆ ತರದಾಗಲ್ಲ. ಈಗಿರೋ ಕಾಲದಲ್ಲಿ ಈಗಿರೋ ಜನರೇಷನ್ ಅಲ್ಲಿ ನಮ್ಮನ್ನ ಕಾಪಾಡ್ಕೊಳ್ಳಕ್ಕೆ, ನಮಗೆ ಆರ್ಥಿಕವಾಗಿ ಪ್ರಾಬ್ಲಮ್ನ ನಿವರ್ತಿ ಮಾಡ್ಕೊಳ್ಳಕ್ಕೆ ಅಥವಾ ನಮಗೆ ಹಣಕಾಸು ಕೊಡ್ಲಿಕ್ಕೆ ಒಂದು ಪೈಲ್ವಾನ್ ಅಲ್ಲ 10 ಪೈಲ್ವಾನ್ ಇದ್ರೂ ಸಾಕಾಗಲ್ಲ ನಮ್ಮನ್ನ ಕಾಯಕ್ಕೆ. ಅದೇ ತರ ನಮಗ್ ದುಡ್ಡು ಕೊಡಕ್ಕೂ ಅಷ್ಟೇ ಒಂದು ಲಕ್ಷ್ಮಿ ಅಲ್ಲ ಅಷ್ಟಲಕ್ಷ್ಮಿನೂ ಬೇಕಾಗುತ್ತೆ. ಹಾಗಾಗಿ 2 ದೇವಸ್ಥಾನ 2 ದೇವರುಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೊದಲನೇದಾಗಿ ನೋಡುವಂಥದ್ದು ಮೇಷರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಅಂದ್ರೆ ವಾರ ನೀವುಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ನಿಮ್ಮ ಆರಾಧ್ಯ ದೈವ ಸುಬ್ರಹ್ಮಣ್ಯ ಆಗಿರ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಜೊತೆಗೆ ವರ್ಷಕ್ಕೆ 1 ಸತಿ ಆದ್ರೂ ನೀವು ಪಳನಿಯಲ್ಲಿ ಇರುವಂತ ಸುಬ್ರಹ್ಮಣ್ಯ ಟೆಂಪಲ್ಗೆ ನೀವು ಹೋಗಿ ಬರಲೇಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಎಲ್ರಿಗೂ ಆ ಸ್ಥಳಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಟೆಂಪಲ್ ಇರುವಂತ ಸ್ಥಳಗಳು ತುಂಬಾ ಮಹತ್ವದ ಸ್ಥಳಗಳಾಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಆ ಸ್ಥಳಗಳಿಗೆ ನೀವು ಹೋಗಿ ಬರೋದ್ರಿಂದ ನಿಮ್ಮ ಲೈಫ್ಗಳು ಚೇಂಜ್ ಆಗುವಂತದ್ದು ಅಥವಾ ನಿಮ್ಮ ಬ್ಯಾಡ್ ಟೈಮ್ಗಳು, ನಿಮ್ಮ ಕೆಟ್ಟ ಟೈಮ್ಗಳು, ಆ ಗ್ರಹತಿಗಳ ಕಿರಿಕಿರಿ ಎಲ್ಲ ನಿಮಗೆ ಕಡಿಮೆ
ಕಡಿಮೆ ಆಗೋದನ್ನು ನೀವೇ ನೋಡ್ಬೋದು. ಎರಡನೇದಾಗಿ ವೃಷಭ ರಾಶಿಯವ್ರದ್ದು ನೋಡೋಣ. ವೃಷಭ ರಾಶಿಯವರಿಗೆ ಆರಾಧ್ಯ ದೇವರು ಅಂತ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಆಗಿದ್ದಾರೆ. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಂತ ಅಂದ್ರೆ ತಿರುಪತಿಗೆ ಹೋಗಿ ಬರೋದು ಅವ್ರಿಗೆ ಅದೃಷ್ಟ ಕೊಡುವಂತ ದೇವರಾಗಿರುತ್ತೆ. ಆ ಸ್ಥಳನೂ ಅಷ್ಟೇ ತುಂಬಾ ಪವರ್ಫುಲ್ ಆದ ಸ್ಥಳಗಳು. ಹಾಗಾಗಿ ನೀವು ಅಲ್ಲಿ ಹೋಗಿ ಬರೋದ್ರಿಂದ ನಿಮಗೆ ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಜೊತೆಗೆ ವಾರ ವಾರ ನಿಮಗೆ ಹತ್ತಿರದಲ್ಲಿ ಇರುವಂತ ಲಕ್ಷ್ಮೀ ಕುಬೇರ ಟೆಂಪಲ್ಗೆ ಹೋಗಿ ಬರೋದು ತುಂಬಾ ಉತ್ತಮವಾಗಿ ಫಲಗಳನ್ನ ಕೊಡುತ್ತೆ. ಈಗ ಮಿಥುನ ರಾಶಿಯವರಿಗೆ ಯಾವ ದೇವಸ್ಥಾನ ಕೋಟೀಶ್ವರ ಯೋಗ ಕೊಡುವಂತ ದೇವಸ್ಥಾನ ಅಂತ ಅಂದ್ರೆ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಅಂತ ಬರುತ್ತೆ ತಮಿಳುನಾಡಲ್ಲಿ. ಆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅವ್ರಿಗೆ ಅದೃಷ್ಟ ಕೊಟ್ಟು ಕೋಟ್ಯಾಧಿಪತಿ ಯೋಗ ಸಿಗುವಂತ ಸ್ಥಳ ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ಮಿಥುನ ರಾಶಿಯವರು ಇರ್ಬೋದು, ಅಥವಾ ಈ ಕನ್ಯಾ ರಾಶಿಯವರು ಸರಿನೇ, ಈ ತುಲಾ ರಾಶಿಯವರು ಸರಿನೇ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ತಿರುಪತಿ ವೆಂಕಟೇಶ್ವರ ಟೆಂಪಲ್ಗೂ ತಿರುಪತಿಗೆ ಹೋಗ್ಬೇಕು. ವೆಂಕಟೇಶ್ವರ ಟೆಂಪಲ್ ಇಲ್ಲೇ ಹತ್ರದಲ್ಲಿ ಸಾಕಷ್ಟಿದೆ, ಬಟ್ ತಿರುಪತಿಯಲ್ಲಿ ಸ್ಥಳಗಳು ಪವರ್ಫುಲ್ ಆಗಿರೋದ್ರಿಂದ ಅಲ್ಲಿ ಹೋಗಿ ಬರೋದನ್ನು ಅವ್ರಿಗೆ ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಈಗ ಕರ್ಕಾಟಕ ರಾಶಿಯವರು ಯಾವ ಟೆಂಪಲ್ಗೆ ಹೋದ್ರೆ ಅವ್ರಿಗೆ ಅದೃಷ್ಟ ಸಿಗುತ್ತೆ ಅಂತ ಅಂದ್ರೆ ಕರ್ಕಾಟಕ ರಾಶಿಯವರು ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು, ಅಥವಾ ಶಿರಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರ್ಬೋದು. ಎಲ್ಲಾದ್ರೂ ಗುರುಗಳು ಜೀವ ಸಮಾಧಿಯಾಗಿರುವಂತ ಸ್ಥಳಗಳಿಗೆ ಹೋಗಿ ಬರೋದ್ರಿಂದ ಅವರಿಗೆ ಕೋಟ್ಯಾಧಿಪತಿ ಯೋಗ ಸಿಗುವಂತದ್ದು ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಯಾವ ಟೆಂಪಲ್ಗೆ ನೀವು ರೆಗ್ಯುಲರ್ ಹೋಗ್ತಿರೋ ದೂರದಲ್ಲಿ ಆ ಟೆಂಪಲ್ಗೆ ಹೋಗಿ ಬರಬೇಕು ವರ್ಷ. ಅವಾಗ ನಿಮಗೆ ಅದು ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಒಂದೊಂದು ಸತಿಗೆ ಒಂದೊಂದು ಜಾಗಕ್ಕೆ ಹೋಗ್ತೀರಿ ಅಂತ ಅಂದ್ರೆ ಅದ್ರ ಫಲಗಳು ಸಿಗಲ್ಲ ನಿಮಗೆ. ಈಗ ಸಿಂಹ ರಾಶಿಯವ್ರದ್ದು ನೋಡೋಣ. ಸಿಂಹ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಕೊಡುವಂಥ ದೇವಸ್ಥಾನ ಅಂತ ಅಂದರೆ ಅದು ತಮಿಳುನಾಡಲ್ಲಿ ಬರುವಂಥ ತಿರುವಣ್ಣಾಮಲೈ ಆಗಿರುತ್ತೆ. ಹಾಗಾಗಿ ವರ್ಷಕ್ಕೊಮ್ಮೆ ಆದ್ರೂ ಹೋಗಿ, ಅಥವಾ ವರ್ಷಕ್ಕೆ 2 ಸತಿ ಆದರೂ ಹೋಗಿ ಬನ್ನಿ. ನಿಮಗೆ ಇನ್ಸ್ಟೆಂಟ್ ಆಗಿ ಅತಿ ಶೀಘ್ರದಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು ಆಗುತ್ತೆ. ಜೊತೆಗೆ ನಿಮಗೆ ತಿರುವಣ್ಣಾಮಲೈಯಲ್ಲಿ ಇರುವಂಥ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲಿ ಹುಣ್ಣಿಮೆಗಳಲ್ಲಿ ನೀವು ಅದನ್ನ ಪ್ರದಕ್ಷಿಣೆ ಮಾಡಿಕೊಂಡು ಬರೋವಾಗ ಇನ್ನೂ ನಿಮಗೆ ಅದೃಷ್ಟ ಸಿಗುತ್ತೆ. ಕೋಟ್ಯಾಧಿಪತಿ ಯೋಗ ಇನ್ನೂ ಬಲವಾಗಿ ಪವರ್ಫುಲ್ ಆಗಿ ಸಿಗುವಂಥದ್ದು ಆಗುತ್ತೆ. ಈಗ ಕನ್ಯಾ ರಾಶಿಯವ್ರದ್ದು ನೋಡೋಣ. ಕನ್ಯಾ ರಾಶಿಯವರು ಶ್ರೀರಂಗನಾಥ ಟೆಂಪಲ್ಗೆ ಹೋಗಿ ಬರ್ಬೋದು, ಅಥವಾ ತಿರುಪತಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಬರೋದ್ರಿಂದ ಅವರಿಗೆ ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಈಗ ತುಲಾ ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ಸಿಗುವಂತ ಟೆಂಪಲ್ ಅಂತ ಅಂದ್ರೆ ತಿರುಪತಿ ವೆಂಕಟೇಶ್ವರ ಟೆಂಪಲ್ ಅವರಿಗೆ ಕೋಟ್ಯಾಧಿಪತಿ ಯೋಗವನ್ನು ಕೊಡುತ್ತೆ. ಹತ್ರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಇದ್ದಾಗ, ಅಥವಾ ಬರೀ ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಅಂದ್ರೂ ರೆಗ್ಯುಲರ್ ಆಗಿ ಹೋಗ್ತಾ ಬನ್ನಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ನಿವರ್ತಿಯಾಗಿ ನಿಮಗೆ ಅದೃಷ್ಟ ಕೊಡುವಂಥದ್ದು ಆಗುತ್ತೆ. ಈಗ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಕೊಡುವಂತ ಟೆಂಪಲ್ ಯಾವುದು ಅಂತ ಅಂದ್ರೆ ತಮಿಳುನಾಡಲ್ಲಿ ಬರುವಂತ ತಿರುಚೆಂದೂರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಪಳನಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು. ಜೊತೆಗೆ ನೀವುಗಳು ಮಂಗಳವಾರದಲ್ಲಿ ನೀವು ಇಲ್ಲೇ ಹತ್ತಿರದಲ್ಲಿ ಇರುವಂತ ಸುಬ್ರಹ್ಮಣ್ಯ ಟೆಂಪಲ್ ಹೋಗ್ತಾ ಬನ್ನಿ. ನಿಮ್ಮ ಸಮಸ್ಯೆಗಳು ಎಲ್ಲಾನು ಪುಡಿ ಪುಡಿಯಾಗಿ ನಿಮಗೆ ಅದೃಷ್ಟ ಸಿಗುವಂತದ್ದು ಆಗುತ್ತೆ. ಈಗ ಧನುಷ ರಾಶಿಯವರಿಗೆ ಅದೃಷ್ಟ ಕೊಡುವಂತ ಟೆಂಪಲ್ ಯಾವುದು ಅಂತ ಅಂದ್ರೆ ದಕ್ಷಿಣಾಮೂರ್ತಿ ಇರುವಂತ ಟೆಂಪಲ್ಗಳು, ಪವರ್ಫುಲ್ ಆಗಿರುವಂತ ಟೆಂಪಲ್ಗಳು ನೀವು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಪವರ್ಫುಲ್ ಆಗಿರುವಂತದ್ದು ನಮ್ಮ ಕರ್ನಾಟಕದಲ್ಲೂ ಇರ್ಬೋದು, ಮತ್ತೆ ತಮಿಳುನಾಡಲ್ಲೂ ಇರ್ಬೋದು. ನೀವು ಹುಡ್ಕೊಂಡು ಹೋಗಿ. ಜೊತೆಗೆ ಮಂತ್ರಾಲಯ ಹೋಗಿ ಬರೋದು ನಿಮಗೆ ಅದೃಷ್ಟ ಕೊಡುವಂಥದ್ದು ಆಗ್ಬೋದು. ಈಗ ಮಕರ ರಾಶಿ ಮತ್ತು ಕುಂಭ ರಾಶಿಯವರು ಎರಡೂ ಅಷ್ಟೇ ಶನಿ ಮನೆ ಅಧಿಪತಿಗಳು ಇದ್ದಾರೆ. ಹಾಗಾಗಿ ಆ 2 ರಾಶಿಯವರು ಯಾವ ಟೆಂಪಲ್ ಅದೃಷ್ಟ ಕೊಡುತ್ತೆ ಅಂತ ಅಂದ್ರೆ ತಮಿಳುನಾಡಲ್ಲಿ ಇರುವಂತ ತಿರುನಲ್ಲಾರೂರ್ ಅನ್ನೋ ಊರಲ್ಲಿ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ. ಅಥವಾ ಕರ್ನಾಟಕದಲ್ಲಿ ಇರುವಂತ ಚಕ್ರಾಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಮತ್ತು ತಿರುಪತಿ ಟೆಂಪಲ್ನು ಅವ್ರಿಗೆ ಅದೃಷ್ಟ ಕೊಡುವಂಥದ್ದು ಆಗುತ್ತೆ. ನಿಮ್ಗಳಿಗೆ ಯಾವ್ದು ಅನುಕೂಲ ಆಗುತ್ತೋ ಆ ಟೆಂಪಲ್ಗೆ ಹೋಗಿ ಬನ್ನಿ, ನಿಮಗೆ ಅದೃಷ್ಟ ಸಿಕ್ಕಿ ಕೋಟ್ಯಾಧಿಪತಿ ಯೋಗ ಸಿಗುತ್ತೆ. ಲಾಸ್ಟ್ ಆಗಿರುವಂತ ರಾಶಿ ಮೀನ ರಾಶಿ ಆಗಿರುತ್ತೆ. ಮೀನ ರಾಶಿಯವರು ಸರಿನೇ ಮಂತ್ರಾಲಯಕ್ಕೆ ಹೋಗಿ ಬರೋದ್ರಿಂದ ಉತ್ತಮವಾಗಿ ಫಲ ಸಿಗುತ್ತೆ. ಅಥವಾ ದಕ್ಷಿಣಾಮೂರ್ತಿ ಟೆಂಪಲ್ಗೆ ಹೋಗಿ ಬನ್ನಿ, ನಿಮಗೆ ಕೋಟ್ಯಾಧೀಶ್ವರ ಯೋಗ ಸಿಗುತ್ತೆ. ನಿಮಗೆ ಕೋಟ್ಯಾಧಿಪತಿ ಯೋಗ ಕೊಡುವಂತ ಟೆಂಪಲ್ಗಳ ಬಗ್ಗೆ ನಾನು ಹೇಳಿದ್ದೀನಿ. ಆ ತರ ಸಣ್ಣ ಟೆಂಪಲ್ಗಳು ನಮ್ಮ ಏರಿಯಾದಲ್ಲೂ ಇರುತ್ತೆ. ಬಟ್ ನಾನು ಹೇಳಿರುವಂತ ಟೆಂಪಲ್ಗಳು ಬಂದು ತುಂಬಾ ಪವರ್ಫುಲ್ ಆಗಿರುವಂತ ಟೆಂಪಲ್ಗಳು. ಆ ಸ್ಥಳಗಳು ತುಂಬಾ ಪವರ್ಫುಲ್ ಆಗಿರುವಂತ ಸ್ಥಳಗಳು.
ಆ ಟೆಂಪಲ್ಗಾಗಲಿ ಅಥವಾ ಆ ಪವರ್ಫುಲ್ ಆಗಿರುವಂಥ ಸ್ಥಳಕ್ಕೆ ನೀವು ಹೋಗಿ ಬರೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪುಡಿ ಪುಡಿಯಾಗಿ ಅತಿ ಶೀಘ್ರವಾಗಿ ಪವರ್ಫುಲ್ಲಾಗಿ ನಿಮಗೆ ಪವರ್ ಸಿಕ್ಕಿ ಮತ್ತು ನಿಮ್ಮ ಏನೇನು ಕೋರಿಕೆ ಇರುತ್ತೋ ಅದೆಲ್ಲ ಪವರ್ಫುಲ್ಲಾಗಿ ನಿಮಗೆ ಈಡೇರುವಂಥದ್ದು ಆಗುತ್ತೆ. ಈ ಕೋಟ್ಯಾಧಿಪತಿ ಯೋಗ ಕೊಡುವಂಥ ಟೆಂಪಲ್ಗಳು ಜೊತೆಗೆ ನಿಮ್ಮ ಆರಾಧ್ಯ ದೈವ ಚಕ್ರಗಳನ್ನ ನೀವು ಮೈ ಮೇಲೆ ಧರಿಸ್ಕೊಂಡಾಗ ನಿಮಗೆ ಇನ್ನೂ ಡಬಲ್ ಅಷ್ಟು ನಿಮಗೆ ಫಲಗಳು ಸಿಗುತ್ತೆ. ಅದೇ ರೀತಿ ನಿಮಗೆ ಯಾರಿಗೆ ಯಾವ ದೇವ್ರದ್ದು ಚಕ್ರಗಳು ಯಂತ್ರಗಳು ಬೇಕು ಅಂತ ಅನ್ಸುತ್ತೋ, ದೇವ್ರನ್ನ ಒಲಿಸ್ಕೊಳಕ್ಕಾಗ್ಲಿ, ದೇವರು ಕಟಾಕ್ಷ ಸಿಗೋದಕ್ಕಾಗ್ಲಿ ಅಥವಾ ನಿಮ್ಮ ಆರಾಧ್ಯ ದೇವರುಗಳ ಚಕ್ರಗಳು ಬೇಕಾಗಿದ್ರೂ ನಮ್ಮನ್ನು ಸಂಪರ್ಕಿಸಿ. ಮತ್ತು ಸಮಸ್ಯೆಗಳು ಜಾಸ್ತಿ ಇರೋರು, ಕಿರಿಕಿರಿ ಜಾಸ್ತಿ ಆಗ್ತಾ ಇರೋರು ಸರ್ವದೋಷ ನಿವರ್ತಿ ಚಕ್ರಗಳು ಧರಿಸಿದಾಗ ನಿಮ್ಮ ಸರ್ವ ಸಂಕಷ್ಟಗಳೆಲ್ಲ ನಿವರ್ತಿ ಆಗುತ್ತೆ. ಈಗ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ. ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.